ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೋಗು. ನೀವಿಬ್ರು ಹೋಗಿ ದೇವ್ರಿಗೆ ನಮಸ್ಕಾರ ಹಾಕಿ. ನಾವು ಮಾಡ್ತಿರೋ ತಪ್ಪು ಅಂತ ನನಗೆ ಗೊತ್ತು. ಆದಷ್ಟು ಬೇಗ ಇದನ್ನ ಸರಿ ಮಾಡೋ ದಿನ ಬರಲಿ. ನಿಧಿ ನನ್ನ ಹೆಂಡತಿಯಾಗಿ ಈ ಮನೆ ನಿಜವಾದ ಸೊಸೆಯಾಗಿ ನಿಲ್ಲೋ ದಿನ ಆದಷ್ಟು ಬೇಗ ಬರಲಿ. ದೇವ್ರೆ, ಒಂದೇ ಸಮುದ್ರಕ್ಕೆ ಎರಡೆರಡು ಸಲ ತಳ್ತಿದ್ಯಾ. ಮೊದಲನೇ ಸಲ ಹೇಗೋ ತಡ ಸೇರೋ ದಾರಿ ತೋರಿಸಿದ್ಯಾ. ಈ ಸಲನೂ ಏನಾದ್ರೂ ಮಾಡಪ್ಪ. ದಯವಿಟ್ಟು ನಮ್ಮನ್ನ ಮುಳುಗಿಸ್ಬೇಡ. ಪುರೋಹಿತ್ರೆ, ಇವರಿಬ್ರು ದಾಂಪತ್ಯ 100 ಕಾಲ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಖಂಡಿತ ಚೆನ್ನಾಗಿರ್ತಾರಮ್ಮ. 100 ಕಾಲ ಚೆನ್ನಾಗಿರ್ಲಿ. ಪುಷ್ಪ, ನಿನ್ನ ಆಶೀರ್ವಾದ ಹೇಗಿರ್ಬೇಕು ಗೊತ್ತಾ? ಆರ್ತಿಗೆ ಒಬ್ಬ ಮಗಳು, ಕೀರ್ತಿಗೆ ಒಬ್ಬ ಮಗ. ಬರೋ ವರ್ಷ ಪ್ರತ್ಯಕ್ಷ ಆಗ್ಬಿಡ್ಬೇಕು. ಆ ರೀತಿ ಇರ್ಬೇಕು. ಸರಿ ಸರಿ, ಅಮ್ಮ ಹೇಳ್ದಾಗೆ ಆದಷ್ಟು ಬೇಗ ಅವಳಿ ಜೋಳಿ ಹೆತ್ಕೊಟ್ಬಿಡಿ. ಸದ್ಯ ದೊಡ್ಡ ಗಂಡಾಂತರ ತಪ್ಪಿತು. ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಹೌದಾ? ನನಗೆ ಹಾಗನ್ಸ್ಲಿಲ್ವಲ್ಲ. ನಗ್ನಗ್ತಾನೆ ಇದ್ರಿ. ಏನೇ ಆದ್ರೂ ನೀವು ಒಂದೇ ತರ ಇರ್ತೀರಾ. ನಾನು ಗಾಬರಿ ತೋರಿಸಿದ್ರೆ ನೀವು ಟೆನ್ಷನ್ ಆಗ್ತೀರಾ ಅಂತ ಎಷ್ಟೇ ಟೆನ್ಷನ್ ಆದ್ರೂ ಈ ನಗುವಿನ ಮುಖ ಹಾಕೊಂಡಿರ್ತೀನಿ. ಸರಿ, ಈಗ ಹೀಗೇನು ತಪ್ಪಿಸ್ಕೊಂಡ್ವಲ್ಲ. ಅಮ್ಮ ಅಮೇಝಿಂಗ್ ಅಲ್ವಾ? ತಪ್ಪಿಸ್ಕೊಂಡ್ವಿ, ಹೌದು. ಆದ್ರೆ ಇನ್ನೂ ಮುಗ್ದಿಲ್ವಲ್ಲ. ಇಂಥ ಅಡ್ಡಿಗಳು ಮುಂದೆ ಎಷ್ಟೊಂದು ಬರ್ಬೋದು. ಆಗ ಹೇಗೆ ತಪ್ಪಿಸ್ಕೋತೀವಿ? ಸಿಕ್ಕಾಕೊಂಡ್ರೆ? ಅದೇನೋ ಗಾದೆ ಮಾತೇ ಇದೆಯಲ್ಲ, ಬೀಸದಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ. ಅದು ಮೂಲೆಯಲ್ಲಿರೋ ಮಡಿಕೆಗೆ ಹೊಂದುತ್ತೆ ಕಾರಣ. ಆದ್ರೆ ಇನ್ನೊಂದು ತಿಂಗಳಾದ್ರೆ ನನ್ನ ಸ್ಥಿತಿ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಆಗ ಅದಾದಾಗ ನೋಡ್ಕೊಳ್ಳೋಣ. ನೋಡಿ, ನೀವು ಸ್ಟ್ರೆಸ್ ತಗೋಬೇಡಿ. ಅದು ನಿಮಗೂ ಒಳ್ಳೇದಲ್ಲ, ನಿಮ್ಮ ಮಗುಗೂ ಒಳ್ಳೇದಲ್ಲ. ನಿಮಗೆ ಗೊತ್ತಾಗ್ತಾ ಇಲ್ಲ. 5 ವರ್ಷ MBBS ಮಾಡಿ, 2 ವರ್ಷ MD ಮಾಡಿ, 3 ವರ್ಷ ಪ್ರಾಕ್ಟೀಸ್ ಮಾಡಿ, ಎಷ್ಟು ಡೆಲಿವರೀಸ್ ಮಾಡಿಸಿ, ಎಷ್ಟು C-ಸೆಕ್ಷನ್ ಮಾಡಿ, ಎಷ್ಟು ಕಾಂಪ್ಲಿಕೇಟೆಡ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ. ಎಲ್ಲಾದ್ರೂ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ಲಾ? ಇಂಥ ಹೊತ್ತಲ್ಲೂ ತಮಾಷೆ ಮಾಡ್ತಾ ಇದ್ದೀರಲ್ಲ. ಇದು ತಮಾಷೆ ಹೊತ್ತೆ. ರಿಲ್ಯಾಕ್ಸ್ ನಿತ್ಯ. ನೋಡಿ ನಿತ್ಯ ಅವರೇ, ಎಷ್ಟೇ ದೊಡ್ಡ ಕಷ್ಟ ಬರಲಿ, ನಿಮ್ಮ ಮೇಲೆ ಆಗಲಿ, ನಿಮ್ಮ ಮಗು ಮೇಲೆ ಆಗಲಿ, ಅದ್ರ ನರಳು ಬೀಳ್ದಿರೋ ಥರ ನಾನು ನೋಡ್ಕೋತೀನಿ. ಆ ನಂಬಿಕೆ ನನ್ನ ಮೇಲೆ ಇದ್ರೆ ನೀವು ನಗ್ನಗ್ತಾ ಇರಬೇಕು. ನಗ್ರಿ, ಹೀಗೆ ನಗ್ನಗ್ತಾ ಇರಿ. ಆರೋಗ್ಯವಾದಂಥ ಮಗು ನಿಮ್ಗಾಗುತ್ತೆ. ನನ್ಗಿನ್ನೂ ಇದನ್ನೆಲ್ಲ ಕಲ್ಪಿಸ್ಕೊಳಕ್ಕೂ ಆಗ್ತಿಲ್ಲ. ಕಲ್ಪನೆ ಏನೋ, ಇನ್ನು ಕೆಲವೇ ತಿಂಗಳಲ್ಲಿ ನಿಮ್ಮ ಕೈಲಿರುತ್ತೆ. ಇನ್ನು 2 ವಾರದಲ್ಲಿ ಮೂವ್ಮೆಂಟ್ ಆಗುತ್ತೆ. ಇದೊಂಥರ ಟ್ರೇಲರು, ಕಮಿಂಗ್ ಸೂನ್ ಅಂತ. ಸದ್ಯ ನಕ್ಕದ್ರಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಏನಾಯ್ತು ಸರ್? ನನ್ನನ್ನೇ ಹುಡುಕ್ತಾ ಇದ್ರಾ? ಏನ್ ಸಮಾಚಾರ ಹೇಳಿ ಸರ್. ಸುಳ್ಳು ಹೇಳ್ದಷ್ಟು ಭಾರ ಆಗುತ್ತೆ, ಸತ್ಯ ಮುಚ್ಚಿಟ್ಟಷ್ಟು ಭಾರ ಆಗುತ್ತೆ. ಅದಕ್ಕೆ ನಿಜ ಅನ್ನಿಸ್ತಾ ಇದೆ. ನಿತ್ಯ ಹತ್ರ ನಾವು ಇನ್ನೂ ಮುಚ್ಚುಮರೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಿಧಿ. ಹೇಳ್ದೆ ಉಳಿದಿರೋ ಎಲ್ಲ ಸತ್ಯಗಳನ್ನೂ ಅವ್ರ ಹತ್ರ ಹೇಳ್ಕೊಬಿಡೋಣ. ನಮ್ಮ ಮಧ್ಯ ಏನಿದೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಸರ್, ಏನ್ ಹೇಳ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಸರಿಯಾಗಿ ಯೋಚಿಸೇ ಹೇಳ್ತಾ ಇದ್ದೀನಿ. ಇನ್ನು ಎಷ್ಟು ದಿನ ಅಂತ ಮುಚ್ಚಿಡೋದು? ಯಾವಾಗಲೂ ಒಂದಿನ ಸತ್ಯ ಗೊತ್ತಾಗ್ಲೇಬೇಕಲ್ವಾ?
ಅದು ಗೊತ್ತಾದಾಗ ಕಷ್ಟನೋ ನಷ್ಟನೋ ಅದನ್ನು ಫೇಸ್ ಮಾಡಲೇಬೇಕು. ಅದು ಈಗಲೇ ಗೊತ್ತಾಗಲಿ ಬಿಡಿ. ನಮ್ಮ ಮಧ್ಯೆ ಗುಟ್ಟಿರೋ ಬದಲು ನಿತ್ಯವಿದ್ದು ಗೊತ್ತಾದರೆ ಒಳ್ಳೇದೇ ಅಲ್ವಾ? ನೀವು ಹೇಳ್ತಿರೋ ವಿಷಯ ಏನೋ ಸರಿ ಇರ್ಬೋದು ಸರ್, ಆದರೆ ಸಂದರ್ಭ ಹಾಂ ನನಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ ಸರ್. ಅಲ್ಲ, ಎಲ್ಲ ಸತ್ಯ ಗೊತ್ತಾಗಬೇಕು, ಆದಷ್ಟು ಬೇಗ ಎಲ್ಲ ಸರಿ ಹೋಗಬೇಕು ಅಂತ ಇಷ್ಟು ದಿನ ಹೇಳ್ತಿರೋರು ನೀವು. ಈಗ ಯಾಕೆ ನಿಮಗೆ ತಪ್ಪನ್ನಿಸ್ತಿದೆ? ಯಾಕಂದ್ರೆ ಆಗ ಅಕ್ಕ ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗ ಅವಳು ಹೊಟ್ಟೆಲಿ ಮಗು ಇದೆ ಅಂತ ಗೊತ್ತಾದ್ಮೇಲೂ ಅವಳಿಗೆ ತೊಂದರೆ ಆಗೋ ಥರ ನೋಡ್ಕೊಳ್ಳೋದು ನನ್ನ ಕೈಲಿ ಆಗಲ್ಲ ಸರ್. ಹೊರಗಿನ ಪ್ರಪಂಚ ತನ್ನ ಗಂಡ ಅಂತ ತಿಳ್ಕೊಂಡಿರೋ ವ್ಯಕ್ತಿನ ತನ್ನ ತಂಗಿನೇ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದಾಗ ಅವಳು ಹೇಗೆ ಸರ್ ತಡ್ಕೋಬೇಕು? ನನ್ನ ಮನಸ್ಸಲ್ಲಿರೋದು ನೀವು ಅಂತ ಏನಾದರೂ ಅವಳಿಗೆ ಗೊತ್ತಾದರೆ ನನ್ನ ತಂಗಿ ಜೀವನನ ನಾನೇ ನನ್ನ ಕೈಯಾರೆ ಹಾಳು ಮಾಡಿದೆ ಅಂತ ಅವಳೇ ದೂರ್ಕೋತಾಳೆ ಸರ್. ಅಕ್ಕಂಗೆ ಆ ಕಷ್ಟ ಕೊಡೋದು ನನಗಿಷ್ಟ ಇಲ್ಲ. ನೀವು ಹೇಳ್ತಿರೋದು ಸರಿ ಇದೆ, ಬಟ್ ಒಂದು ವಿಷಯ ತಿಳ್ಕೊಳ್ಳಿ, ನಿತ್ಯ ಈ ಸತ್ಯ ಸ್ವೀಕಾರ ಮಾಡೋದರ ನಾವೇ ರೆಡಿ ಮಾಡಬೇಕು.